ಎಲ್ಲರಿಗೂ ನಮಸ್ಕಾರ. ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ, ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೇರ್ ಚಿಂತನ ಅಂತ ಇದೆ. ಅಲ್ಲಿ ನನ್ನ ಫೋಟೋ ಕೂಡ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು, ಸಲಹೆಗಳನ್ನು ನೀಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಮಂಕುತಿಮ್ಮನ ಕಗ್ಗ ಬರೆದ ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ಡಿ.ವಿ. ಗುಂಡಪ್ಪನವರ ಜನ್ಮದಿನ. ಅವರನ್ನು ಸ್ಮರಿಸುವ ದಿನ. ಕವಿಯಾಗಿ, ಪತ್ರಿಕೋದ್ಯಮಿಯಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಸಾಹಿತಿಯಾಗಿ ಕನ್ನಡಿಗರ ಹೃದಯದಲ್ಲಿ ಅಮರರಾಗಿರುವ ಡಾಕ್ಟರ್ ಡಿ.ವಿ. ಗುಂಡಪ್ಪ ಅವರನ್ನು ನಾವು ಇಂದು ಗೌರವಪೂರ್ವಕವಾಗಿ ನಮಿಸೋಣ. ಕನ್ನಡ ನಾಡಿನ ಇವರು ಸರಳ ಸತ್ವಭರಿತ ಸಾಹಿತ್ಯದ ಮೂಲಕ ಜೀವನದ ಮೌಲ್ಯಗಳನ್ನು ಸಾರಿದ ಮಹಾನ್ ದಾರ್ಶನಿಕರು. ಇವರನ್ನು ಸದಾ ಸ್ಮರಿಸೋಣ. ನಂಜನಗೂಡಿನಿಂದ ಶ್ರೀಮತಿ ಸುಪ್ರಿಯಾ ರಘು ಅವರು 3 ಕಗ್ಗಗಳನ್ನು ವಾಚನ ಮಾಡಿ ಕಳಿಸಿದ್ದಾರೆ. ಅವನ್ನು ಕೇಳ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಿಯಾ ರಘು. ಮಂಕುತಿಮ್ಮನ ಕಗ್ಗದಂತಹ ಅಮೂಲ್ಯ ಕೃತಿಗಳ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿರುವ ಡಿ.ವಿ.ಜಿಯವರು ಕನ್ನಡ ಸಾಹಿತ್ಯ ಲೋಕದ ಅಗ್ರಗಣ್ಯರಲ್ಲಿ ಒಬ್ಬರು. ಇಂದು ಡಾಕ್ಟರ್ ಡಿ.ವಿ. ಗುಂಡಪ್ಪನವರ ಜನ್ಮದಿನ. ಶುಭಾಶಯ ಕೋರುತ್ತಾ ಈ ಕಗ್ಗವನ್ನು ವಾಚಿಸುತ್ತಿದ್ದೇನೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಧನ್ಯವಾದಗಳು. ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು, ಭರತನವಲನು ಪಾಲನ ಕ್ರಿಯರು ನಾವು, ಅರಸನೂಳಿಗ ನಮ್ಮ ಸಂಸಾರದಾಡಳಿತ, ಹರುಷದಿಂ ಸೇವಿಸಲು ಮಂಕುತಿಮ್ಮ. ಭಾವಾರ್ಥ: ಈ ಜಗತ್ತೇ ಕೋಸಲ ರಾಜ್ಯ. ಕಣ್ಣಿಗೆ ಕಾಣದ ಪರಬ್ರಹ್ಮನೇ ಶ್ರೀರಾಮ ಎಂದು ತಿಳಿದುಕೊಂಡು ನಾವು ಭರತರಾಗಬೇಕು. ನಮ್ಮ ಸಂಸಾರದ ವ್ಯವಹಾರಗಳನ್ನೆಲ್ಲ ಆ ಅರಸನ ಸೇವೆ ಎಂಬ ಭಾವವಿದ್ದರೆ ಅಲ್ಲಿ ಮಮಕಾರ, ಮೋಹಾದಿ ವೈರ್ಯಗಳ ಆಕ್ರಮಣ ಆಗದು. ಹರುಷ ಒಂದೇ ಸಂಸಾರದ ಫಲವಾಗಿ ಪ್ರಾಪ್ತವಾಗುವುದು ಎಂದು ತಿಳಿಸಿದ್ದಾರೆ ಡಿ.ವಿ.ಜಿಯವರು. ಮೆರೆಯುವುವು 100 ಮೈಮೆಗಳು ಸೃಷ್ಟಿಯಲಿ, ಧರಣಿಯವು ಗಗನದವು ಮನುಜಯತ್ನದವು, ಪಿರಿದೆಂಬನವುಗಳೊಳು ಧರುಮವರಿ ತನುವಲುಮೆ, ಅರಿವುಳ್ಳಲುಮೆ ಪಿರಿದು ಮಂಕುತಿಮ್ಮ. ಭಾವಾರ್ಥ: ಸೃಷ್ಟಿಯಲ್ಲಿ ನಾವು 100 ಮಹಿಮೆಗಳನ್ನು ನೋಡುತ್ತೇವೆ. ಅವುಗಳಲ್ಲಿ ಭೂಮಿಗೆ ಸಂಬಂಧಿಸಿದ ಪರ್ವತ, ನದಿ, ಸಮುದ್ರ, ಪ್ರಾಣಿ, ಪಕ್ಷಿ ಇತ್ಯಾದಿಗಳು ಒಂದೆಡೆಯಾದರೆ, ಆಕಾಶಗಳಿಗೆ ಸಂಬಂಧಿಸಿದ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಇತ್ಯಾದಿಗಳು ಮತ್ತೊಂದೆಡೆ. ಅಷ್ಟಲ್ಲದೆ
ಪ್ರಕೃತಿಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮನುಜನ ಪ್ರಯತ್ನದಿಂದ ಹೊಮ್ಮಿದ ಅದ್ಭುತಗಳು ಹಲವಾರು. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾದ ಮಹಿಮೆ ಉಳ್ಳ ಸಂಗತಿ ಸ್ತ್ರೀ ಪುರುಷರ ಅನ್ಯೋನ್ಯಾಕರ್ಷಣೆಯಲ್ಲಿ ಮೂಡುವ ಒಲವು. ಈ ಪ್ರೀತಿ ಧರ್ಮಕ್ಕೆ ಒಳಪಟ್ಟಿರಬೇಕು, ಆಗ ಅದು ಎಲ್ಲಕ್ಕಿಂತ ಹೆಚ್ಚಾದುದು ಎಂದು ಹೇಳಿದ್ದಾರೆ ಡಿ.ವಿ.ಜಿಯವರು.